ಹಾಯ್ ಎಲ್ರಿಗೂ ನಮಸ್ಕಾರ. ಐಶ್ವರ್ಯ ವ್ಲಾಗ್ಸ್ ಇನ್ ಕನ್ನಡಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನಿಮಗೆ ಒಂದು ಅದ್ಭುತವಾದ ದೇವಸ್ಥಾನ ತೋರಿಸ್ತೀನಿ, ಬನ್ನಿ ನೋಡೋಣ. ಬೆಳಿಗ್ಗೆನೇ ಎಲ್ಲರೂ ಬೇಗ ಎದ್ದು ಟಿಫನ್ ಮಾಡಿಕೊಂಡು ಟೆಂಪಲ್ಗೆ ಹೋಗೋಕ್ಕೆ ಎಲ್ಲರೂ ರೆಡಿ ಆಗ್ತಾಯಿದ್ವಿ. ನಾನೇ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ನೋಡಿ. ಮಿಕ್ಸ್ಚರು ಮತ್ತು ಮಿರ್ಚಿ ತೊಗೊಂಡು ಜೊತೆಗೆ ಎಲ್ಲರೂ ನಾಷ್ಟ ಮಾಡ್ತಾಯಿದ್ದೀವಿ. ನಮ್ಮ ಮಮ್ಮಿ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದಾರೆ. ಸೊ ನಮ್ಮ ನಾದಿನಿ ಜೊತೆ ಹಾಗೆ ವೀಡಿಯೋ ಮಾಡಿಕೊಂಡು ನಾನು ಮುಂದೆ ಹೋಗ್ಬಿಟ್ಟೆ. ನನ್ನ ಮಗ ಹೆಂಗೆ ಓಡಿ ಬರ್ತಿದ್ದಾನೆ ನೋಡಿ. ನಾನು ಬರ್ತೀನಿ ಅವ್ರು ಎಲ್ಲರೂ ಹೋಗ್ತೀನಿ, ಅವನಿಗೆ ತುಂಬ ಎಕ್ಸೈಟ್ಮೆಂಟು. ಎಲ್ಲರೂ ಹೊರಟ್ವಿ. ನಾನು, ನಮ್ಮ ಅಪ್ಪ ಅಮ್ಮ, ನನ್ನ ಮಗ, ನನ್ನ ನಾದಿನಿ ಗಂಡ, ಅವ್ರ ಮಗು ಎಲ್ಲ ಹೊರಟ್ವಿ ನೋಡಿ ಕಾರಲ್ಲಿ. ನಾನು, ನಮ್ಮ ಮಮ್ಮಿ, ನನ್ನ ನಾದಿನಿ ಮಗ. ಆನ್ ದಿ ವೇ ಸನ್ಫ್ಲವರ್ ಗಿಡ, ಸನ್ಫ್ಲವರ್ ಏನಂತಾರೆ ಅದಕ್ಕೆ, ತೋಟಗಳೆಲ್ಲ ಇದ್ವು. ನೋಡಿದ್ರೆ ಹುಡುಗಿರು ಸುಮ್ಮನೆ ಇರ್ತಾರೆ, ಫೋಟೋ ವೀಡಿಯೋ ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆನ್ ದಿ ವೇ. ನೇಚರ್ ಮಾತ್ರ ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ. ನೋಡಿ ಹೇಗಿದೆ, ಹಿಂಗಿದೆ ವೆದರು. ಈ ಥರ ಎಲ್ಲ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವ. ನಮ್ಮ ಸಿಟಿಲಿ ಈ ಥರ ಎಲ್ಲ ಎಲ್ಲಿ ಸಿಗುತ್ತೆ ನೋಡಿ. ಆನ್ ದಿ ವೇ ಫುಲ್ಲು ಸನ್ಫ್ಲವರೇ, ಎಲ್ಲೆಲ್ಲಿ ನೋಡೋದು ಬರೀ ಸನ್ಫ್ಲವರೇ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಆ ಕಡೆ ಎಲ್ಲ ವಿಂಡ್ ಪವರ್ಗಳು ಜಾಸ್ತಿ. ನಮ್ಮ ನಾದಿನಿ ಊರು ಬಂದು ಚಿತ್ರದುರ್ಗದ ಹತ್ರ. ಮತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಫೈನಲಿ ಹೇಳ್ತಾ ಇದ್ದೀನಿ. ಹೊಸಪೇಟೆ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ವಿಜಯನಗರ ಹತ್ರ ಇರೋ ಮಾಯಮ್ಮ ದೇವಿಗೆ, ಗಾಣಗಟ್ಟಿ ಮಾಯಮ್ಮ ದೇವಿ. ಎಷ್ಟು ಫೇಮಸ್ ದೇವರು ಅಂತ ಅಂದರೆ, ನಮ್ಮ ಮೈಸೂರಲ್ಲಿ ನಾವು ಆರತಿ ಉಕ್ಟ ನಿಮಿಷಾಂಬಗೆ ಎಲ್ಲ ಹೆಂಗೆ ಹೋಗ್ತೀವಿ ಅದೇ ಥರ ಸೇಮ್. ಹೆಂಗಿದೆ ದೇವಸ್ಥಾನ ಅಂತಂದರೆ ತುಂಬಾ ಚೆನ್ನಾಗಿದೆ. ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ. ತುಂಬಾ ಚೆನ್ನಾಗಿದೆ, ಪವರ್ಫುಲ್ ದೇವರು. ನಾವು ಏನೇ ಬೇಡ್ಕೊಂಡು ಏನೇ ಹೋದ್ರೂ ಅದು ಖಂಡಿತ ಆಗುತ್ತೆ. ತುಂಬ ಚೆನ್ನಾಗಿ ಅದ್ಭುತವಾಗಿದೆ ದೇವಸ್ಥಾನ ನೋಡಿ. ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲದು. ಒಳಗಡೆ ಎಂಟ್ರಿ ಆಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ ಮಾತ್ರ. ಅಲ್ಲಿ ಮುಂದೆ ಇರೋ ದೇವರಿಗೂ ನಮಸ್ಕಾರ ಮಾಡ್ಕೊಂಡು ಫೈನಲಿ ಹೊರಟ್ವಿ. ದೇವಸ್ಥಾನ ಒಳಗೆ ಎಂಟ್ರಿ ಹಾಕ್ತಿದ್ದಂಗೆ ನನ್ನ ಮಗನಿಗೆ ಒಂಥರ ಎಲ್ಲೋ ಬಂದುಬಿಟ್ಟಿದ್ದೀವಿ ಅಂತ ಭಯ ಹೇಳ್ತಿದ್ದಾನೆ ನೋಡಿ. ಹೋದ್ವಿ ಫೈನಲಿ, ದೇವರ ಹತ್ರ ಹೋದ್ವಿ. ಅಲ್ಲೆಲ್ಲ ಫೋಟೋ ವೀಡಿಯೋ ಮಾಡೋಂಗಿಲ್ಲ, ಹೆಂಗೋ ಮಾಡಿದ್ದೀನಿ ನೋಡಿ. ಮಾಯಮ್ಮ ತಾಯಿ ಎಲ್ಲರೂ ಬೇಡ್ಕೊಳ್ಳಿ ಒಳ್ಳೆಯದಾಗಲಿ. ನಾನು ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನನಗೆಷ್ಟು ಖುಷಿ ಆಯಿತು ಅಂದರೆ ದೇವರು ನೋಡ್ತಿದ್ದಾನೆ. ಅಲ್ಲಿ ನಾವು ಎಲ್ಲಿದ್ದೀವಿ, ಈ ದೇವರು ಎಲ್ಲಿದೆ, ನಮ್ಮನ್ನ ಇಲ್ಲಿ ತನಕ ದೇವ್ರು ಕರೆಸ್ಕೊಂಡು ನಮಗೆಲ್ಲ ಅಂತ ಇದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾವೆಲ್ಲಿದ್ದೀವಿ, ಈ ದೇವರೆಲ್ಲಿದೆ, ಕೊನೆಗೂ ಬಂದ್ವಲ್ಲ ಅಂತ ತುಂಬ ಖುಷಿ ಆಯಿತು. ನಮ್ಮಮ್ಮ ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ನನ್ನ ಮಗ ನಾವು ಎಲ್ಲ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟ್ವಿ. ಪ್ರದಕ್ಷಿಣೆ ಹಾಕ್ಕೊಂಡು ಮನಸ್ಸಲ್ಲಿರೋದನ್ನೆಲ್ಲ ಕೇಳಿಕೊಂಡು ನೋಡಿ, ದೇವ್ರ ಹಿಂದೆ ಕಾಯಿನ ಅಂಟಿಸ್ತಿದ್ದಾರೆ. ಈ ಕಾಯಿನ ಅಂಟ್ಕೊಂಡ್ರೆ ಎಲ್ಲ ನಾವು ಕೇಳ್ಕೊಂಡಿದ್ದು ನಿಜ ಆಗುತ್ತೆ ಅಂತ ನಮ್ಮಮ್ಮ ಅಂಟಿಸ್ತವ್ರೆ. ನಾನು ಅಂಟಿಸ್ತಾ ಇದ್ದೀನಿ ನೋಡಿ, ದೇವ್ರನ್ನ ಬೇಡ್ಕೊಂಡು ನೋಡಿ ಹಿಂಗೆ ಅಂಟಿಸ್ತು. ಎಲ್ಲರೂ ಪ್ರತಿಯೊಬ್ಬರು ಅಂಟಿಸ್ತಿದ್ದಾರೆ. ನಾನು ಎಷ್ಟೇ ಟ್ರೈ ಮಾಡಿದ್ರು, ಏನೇ ಮಾಡಿದ್ರು ಆ ಕಾಯಿನ್ ಅಂತೂ ಅಂಟ್ಕೊಳ್ಳೇ ಇಲ್ಲ. ನಾನು ಎಷ್ಟು ಬೇಡ್ಕೊಂಡೆ, ಏನೇನೋ ಬೇಡ್ಕೊಂಡೆ, ನೋಡಿ ಏನೇ ಮಾಡೋದು ಕಾಯಿನ್ ಅಂಟ್ಕೋತಾ ಇಲ್ಲ. ನಾನು ಎಷ್ಟು ಬೇಡ್ಕೋತಾ ಇದ್ದೀನಿ ಅಂದರೆ ನಾನು ನೋಡಿ ನಿಜ ತಿರ್ಗಾ ಬೇಡ್ಕೋತಾ ಇದ್ದೀನಿ, ತಿರ್ಗಾ ಅಂಟಿಸ್ತಾ ಇದ್ದೀನಿ. ಅಂದ್ಕೊಂಡೆ ಈ ಸಲ ಅಂತೂ ಅಂಟ್ಕೊಳ್ಳಿಲ್ಲ ಅಂದರೆ ಟ್ರೈ ಮಾಡೋದು ಬೇಡ ಅಂತ. ಟ್ರೈ ಹೇಗೇನು ಅಂದ್ಕೊಂಡು ಇನ್ನೊಂದು ಸಲ ಏನೋ ಮಾಡಿಬಿಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಭಕ್ತಿ ಭಾವದಿಂದ ಬೇಡ್ಕೊತಾ ಇದ್ದೀನಿ ನಾನು. ಅಂಟ್ಕೊಳ್ಳಲ್ಲ ನೋಡಿ.
ಯಾಕೆ ದೇವರಿಗೆ ನನ್ನ ಆಸೆಗಳು ಇಷ್ಟ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಅಂಟ್ಕೋತಾ ಇಲ್ಲ. ತಿರ್ಗಾ ಬೇಡ್ಕೋತಾ ಇದ್ದೀನಿ, ಟ್ರೈ ಎಗೇನ್ ಅಂತ. ಓಹೋ ಎಷ್ಟು ಬೇಡ್ಕೋತಾ ಇದ್ದೀನಿ ನೋಡಿ ನಾನು. ಏನೇ ಹಾಕಿದ್ರೂ ಅಂಟ್ಕೊಳ್ಳೋದಿಲ್ಲ. ನೋಡ್ಕೊಳ್ಳಿ, ಆಗಲೇ ಇಲ್ಲ. ಆಯಿತು, ಹೆಂಗೋ ಒಳ್ಳೇದು ಮಾಡಮ್ಮ ದೇವರೇ ಅಂದ್ಕೊಂಡು ಬೇಡ್ಕೊಂಡು ಈಚೆ ಬಂದ್ವಿ ಫೈನಲಿ. ತುಂಬ ಖುಷಿಯಾಯಿತು ದೇವರ ಹತ್ರ ಬಂದು. ಎಲ್ಲ ನನ್ನ ಮಗ ಆಟಾಡ್ತವನೆ, ನಮ್ಮ ಮಮ್ಮಿ ಬಾಲೆಲ್ಲ ತೊಗೊಟ್ರು ಅವ್ನಿಗೆ ಆಟಾಡೋಕ್ಕೆ. ಆಟಾಡ್ತಿದ್ದಾನೆ ನೋಡಿ, ನನ್ನ ನಾದಿನಿ ಮಗನ ಜೊತೆ ಎಲ್ಲ ಆಟಾಡ್ತಿದ್ದಾನೆ. ಫುಲ್ ಖುಷಿ ಅವನಿಗಿತ್ತು ಎಲ್ಲ ಬಂದ್ಬಿಟ್ರೆ. ಹಂಗೆ ಅಲ್ಲಿ ಪೇರು ಮಾಡ್ತಾಯಿದ್ರು. ಪೇರು ಗೊತ್ತಲ್ಲ ನಿಮಗೆ, ನನ್ನ ಫೇವ್ರೆಟ್ ಅಂತ. ನೋಡಿ ಇಲ್ಲಿ ಮಕ್ಳದ್ದು ಆಟ ಸಾಮಾನೆಲ್ಲ. ಇಲ್ಲಿ ಏನು ರೇಟ್ ಇರುತ್ತೆ ಅಂದರೆ ಬಿಗ್ ಬಜಾರು, ಈ ಮಾಲ್ಗಳಲ್ಲೂ ಅಷ್ಟೊಂದು ರೇಟ್ ಇರೋದಿಲ್ಲ, ಅಷ್ಟು ರೇಟ್ ಹೇಳ್ತಾರೆ ಇಲ್ಲೆಲ್ಲ ಬಂದರೆ. ಆದರೂ ತಗೊಳ್ಳೋಣ ಪಾಪ, ಅವರಿಗೂ ಆಗಲಿ ವ್ಯಾಪಾರ ಪಾಪ. ಫೈನಲಿ ನೋಡಿ ವಾಪಸ್ ಹೋಗ್ತಾಯಿದ್ರು. ಅದು ದೇವ್ರದ್ದು ಗೋಪುರ ಹೇಗೆ ಕಾಣ್ತಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಎಲ್ಲಿಗೆ ಗೊತ್ತಾ? ಕೊಟ್ಟೂರಲ್ಲಿರೋ ಕೊಟ್ಟೂರೇಶ್ವರ. ಇದು ಯಾವ ತಾಲೂಕು, ಇದು ಯಾವ ಜಿಲ್ಲೆ ಅಂತಂದರೆ ಹೊಸಪೇಟೆ. ಇದು ಹೊಸಪೇಟೆ ಜಿಲ್ಲೆಯ ಕೊಟ್ಟೂರು ತಾಲೂಕು. ಕೊಟ್ಟೂರಿಗೆ ಬಂದಮೇಲೆ ಕೊಟ್ಟೂರೇಶ್ವರ ನೋಡಲೇಬೇಕಲ್ವಾ? ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ಅಲ್ಲಿಂದ ಒಳಗೋಗಿ ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಕೊಟ್ಟೂರೇಶ್ವರ ಎಷ್ಟು ಚೆನ್ನಾಗಿದೆ ದೇವರು. ಒಂದೊಂದು ಊರಲ್ಲಿ ಒಂದೊಂದು ದೇವರು ಎಷ್ಟು ಫೇಮಸ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಆದ್ರೂ ಅವ್ರಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟರು, ಅದೇ ಒಂದು ಖುಷಿ ಆಯಿತು ನನಗೆ ಕ್ಯಾಮ್ರೆ. ಆಮೇಲಿಂದ ಅಲ್ಲೇ ಪಕ್ಕದಲ್ಲಿರೋ ಚೌಡೇಶ್ವರಿ ತಾಯಿ ನೋಡಿ ಎಷ್ಟು ಬಳೆ ಹಾಕಿದ್ದಾರೆ. ಇದು ಚೌಡೇಶ್ವರಿ ದೇವರು, ಕೊಟ್ಟೂರೇಶ್ವರ ಪಕ್ಕದಲ್ಲೇ ಇದೆ ಇದು ದೇವಿ ನೋಡಿ. ಇದು ಚೌಡೇಶ್ವರಿ ಇದು. ಅಲ್ಲಿಂದ ನಾವು ನೆಕ್ಸ್ಟು ನೋಡಿ ದಾಸೋಹಕ್ಕೆ ಬಂದ್ವಿ. ನೋಡಿ ಪ್ಲೇಟೆಲ್ಲ ಹೆಂಗಿಟ್ಟಿದ್ದಾರೆ. ಪ್ಲೇಟ್ ತೊಗೊಂಡೋಗಿ ನಾವೇ ಊಟ ಹಾಕ್ಸ್ಕೊಂಡು ಬಂದು ತಿನ್ನೋದು. ಪ್ರಸಾದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಮ್ಮಮ್ಮ, ನನ್ನ ಮಗ ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ. ಫೈನಲಿ ಆ ದೇವ್ರು ಮುಗಿಸ್ಕೊಂಡು ಈಚೆ ಬಂದ್ವಿ. ಈಚೆ ಬಂದು ಗೊತ್ತಲ್ಲ, ನಾವು ಸ್ವಲ್ಪ ಸೆಲ್ಫಿ, ಫೋಟೋ, ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಯಿತು ಮನಸ್ಸಿಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಷ್ಟು ಚಿಕ್ಕ ದೇವಸ್ಥಾನ ಆದರೂ ನೋಡಿ ಎಷ್ಟು ಜನ ಬಂದರೂ ಅಲ್ಲಿ ದಾಸೋಹ ಇದೆ, ಊಟ ಇದೆ, ನೀರಿದೆ ಕುಡಿಯೋಕ್ಕೆ, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಖುಷಿಯಾಯಿತು. ಹಾಗೆ ಕಾರಲ್ಲಿ ಪೇರು ತಿನ್ಕೊತ, ಪೇರು ಅಂದರೆ ಸೀಬೆಕಾಯಿ, ನಮ್ಮ ಕಡೆ ಅವ್ರಿಗೆ. ನನ್ನ ಮಗ ಕನ್ನಡಿ ನೋಡ್ಕೊಂಡು ಹಿಂಗೆ ಆಡ್ತಿದ್ದಾನೆ. ಕ್ಯೂಟ್ ಅಲ್ವಾ? ಹಂಗೆ ನಮ್ಮ ನಾದಿನಿ ಅವ್ರ ಮಗಳು ನೋಡೋಕ್ಕೆ ಮುರಾರ್ಜಿಗೆ ಹೋಗಿದ್ವಿ. ಅವ್ಳು ಮುರಾರ್ಜಿಲಿ ಓದ್ತಿದ್ದಾಳೆ ಅವ್ರ ಮಗಳು. ಖುಷಿ ಅವ್ರ ಅಮ್ಮನ ನೋಡಿ ಅವಳಿಗೆ, ನಮ್ಮನ್ನೆಲ್ಲ ನೋಡಿ ಅವಳು ಶಾಕ್ ಆಗಿಬಿಟ್ಲು. ಎಲ್ಲರೂ ಬಂದುಬಿಟ್ಟಿದ್ದಾರೆ ನಾನು ನೋಡೋಕ್ಕೆ ಅಂತ. ಕೊಟ್ಟೂರಲ್ಲಿರೋ ಮುರಾರ್ಜಿಲಿ ಅವಳು 7th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಅವಳನ್ನ ನೋಡೋಕ್ಕೆ ಹೋಗಿದ್ವಿ ಎಲ್ಲರೂ. ಫುಲ್ ಖುಷಿ. ನನ್ನ ಮಗ ಅಂತೂ ಎಷ್ಟು ದಿನ ಆಗಿದೆ ನೋಡಿ, ಏನು ಎತ್ತ ಅಂತ ಇಂಟ್ರೆಸ್ಟಾಗಿ ನೋಡ್ತಿದ್ದಾನೆ. ಅವಳನ್ನ ನೋಡಿ ಎಲ್ರಿಗೂ, ನಮಗೂ ತುಂಬಾ ಖುಷಿ ಆಯಿತು. ಅವರಮ್ಮ ಅಂತೂ ಲಿಟ್ರಲಿ ಕಣ್ಣೀರು ಹಾಕ್ಬಿಟ್ರು ಮಗಳನ್ನ ನೋಡಿ. ಈಗ ನಮಗನ್ಸುತ್ತೆ ನಮ್ಮ ಮಕ್ಕಳನ್ನೆಲ್ಲ ನಮಗೆ ಬಿಟ್ಟಿರೋಕ್ಕೆ ಆಗಲ್ಲ ಅಂತ. ಫೈನಲಿ ಎಲ್ಲ ಫೋಟೋ ತೊಗೊಂಡು ವೀಡಿಯೋ ಮಾಡಿಕೊಂಡು ಹೊರಟ್ವಿ. ಕೊನೆಯದಾಗಿ ನನ್ನ ಮಗ ಬಾಯಿ ಹೇಳ್ತವನೆ ಅವ್ರ ಅತ್ತೆ ಮಗಳಿಗೆ. ಕೊನೆಯದಾಗಿ ಉತ್ತರ ಕರ್ನಾಟಕದಲ್ಲಿ ಮಿರ್ಚಿ ಮಂಡಕ್ಕಿ ತಿಂದೆ ಹೋದರೆ ಅದಕ್ಕೆ ಇದೇ ಇರಲ್ಲ ನೋಡಿ. ಎಲ್ಲರೂ ಮಿರ್ಚಿ ಮಂಡಕ್ಕಿ ತಿಂದ್ಕೊಳ್ತಾ ಇದ್ದೀವಿ. ಕೊಟ್ಟೂರಲ್ಲಿ ಇದು ಫೇಮಸ್ ಅಂತೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಮಿರ್ಚಿ ಮಂಡಕ್ಕಿ ತಿಂದ್ಕೊಂಡು ಫೈನಲಿ ಒಳ್ಳೆ ಟೀ ಕುಡ್ಕೊಂಡು ಮನೆಗೆ ಹೋಗಿ ಸೇರಿಕೊಂಡ್ವಿ. ಓಕೆ, ಟಾಟಾ, ಬಾಯ್ ಬಾಯ್ ಎಲ್ರಿಗೂ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ.